ಉತ್ಸವ ಮಾಡಿರಲಿಲ್ಲ. ಲಕ್ಕುಂಡಿ ಜಗತ್ ಪ್ರಸಿದ್ಧವಾಗಿರುವಂಥ ಒಂದು ಆರ್ಕಿಯಾಲಜಿಕಲ್ ಸೈಟು. ಉತ್ಸವ ಮಾಡೋ ಮುಖಾಂತರ ಮತ್ತೆ ಅಲ್ಲಿ ಟೂರಿಸಮ್ಗೆಲ್ಲ ಕೊಡೋ ರೀತಿಯಲ್ಲಿ ಮಾಡ್ತಾರೆ. ಇದನ್ನು ಅದನ್ನೇ ಹೇಳ್ತಾ ಇದ್ದಾರೆ. ಹಿಂದೂ ಕೂಡ ನಾವು ತೀರ್ಮಾನ ಮಾಡಿದಾಗಲೂ ಅದೇ ರೀತಿ ಹೇಳಿದ್ದಾರೆ, ನನ್ನ ಹೆಸರು ಬೇಡ ಅಂತ. ಮೊನ್ನೆ ನಾನು ಶಿವಮೊಗ್ಗಕ್ಕೆ ಹೋದಾಗ ಸಾರ್ವಜನಿಕರಿಂದ ಒತ್ತಡ ಬಂದಿತ್ತು. ಈಗ ಮತ್ತೆ ಅವರು ಹೇಳೋದ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ನಾವು ಯಾರ್ಯಾವ ಸಂಸ್ಕೃತಿ ಇರುವಂಥದ್ದು ಜನರಿಗೆ ಗೊತ್ತಿದೆ. ನನ್ನ ಪ್ರಕಾರ ನಮ್ಮದು ನರೇಂದ್ರ ಮೋದಿ ಸಂಸ್ಕೃತಿ. ಭಾರತವನ್ನು ಹಿಂದೆಂದೂಕ್ಕಿಂತ ಅತ್ಯಂತ ಸಶಕ್ತವಾಗಿ, ಸಮೃದ್ಧವಾಗಿ, ಶ್ರೀಮಂತವಾಗಿ ಕಟ್ಟುವಂಥ ಒಂದು ಕಾಲ ಇವತ್ತು ಸ್ವತಂತ್ರ ನಂತರ 75 ನಂತರ ಅವಕಾಶ ಸಿಕ್ಕಿರೋದು. ಅದಕ್ಕೆ ಅವರು ಅಮೃತ ಕಾಲವನ್ನು ಕರ್ತವ್ಯ ಕಾಲ ಅಂತ ಹೇಳಿದ್ದಾರೆ. ಕರ್ತವ್ಯದ ಮುಖಾಂತರ ದೇಶವನ್ನು ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಮಾಡಬೇಕನ್ನುವಂಥದ್ದು ಏನಿದೆ, ಆ ಧ್ಯೇಯ ಇಟ್ಕೊಂಡು ನಾವು ಆಡಳಿತವನ್ನು ಮಾಡ್ತೀವಿ.